ಕ್ಷಣವೇ ಅದಕ್ಕೆ ಮುಂದಾಗಬೇಕು ಮತ್ತು ನಾಳೆ 9ನೇ ತಾರೀಕಿನ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಆ ಒಂದು ಬರುವಂಥ ಸಂದರ್ಭದಲ್ಲಿ ಹಲವಾರು ಸಂಘಟನೆಗಳು ತಮ್ಮ ವಿವಿಧ ರೀತಿಯಿಂದ ಹೋರಾಟವನ್ನು ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ. ಆ ಒಂದು ಹೋರಾಟದಲ್ಲಿ ಏನಾಗ್ತದೆ ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಇವತ್ತು ಜಿಲ್ಲೆಯ ಎಲ್ಲ 13 ತಾಲೂಕುಗಳಲ್ಲಿ ಜನ ರೊಚ್ಚಿಗೆದ್ದಿದ್ದಾರೆ. ಇವತ್ತು ಯುವಕರು, ವಿದ್ಯಾರ್ಥಿಗಳು, ಮಹಿಳೆಯರು, ರೈತರು, ಕೂಲಿಕಾರರು, ಇವತ್ತು ಕೃಷಿ ಕೂಲಿಕಾರರು, ಹೀಗೆ ಎಲ್ಲ ವಿಭಾಗದ ಜನ ಇವತ್ತು ಸಿಡಿದೆದ್ದು ಈ ವೈದ್ಯಕೀಯ ಕಾಲೇಜ್ ಆಗಬೇಕು, ನಮ್ಮ ಮಕ್ಕಳು ಕೂಡ ಒಂದು ವೈದ್ಯಕೀಯ ಶಿಕ್ಷಣ ಪಡಿಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಹೋರಾಟ ನಡೀತಾ ಇದೆ. ಆದ್ದರಿಂದ ಕರ್ನಾಟಕ ಸರ್ಕಾರ ಇದಕ್ಕೆ ನಿರ್ಲಕ್ಷ್ಯ ತೋರಬಾರ್ದು, ತಕ್ಷಣವೇ ಘೋಷಣೆ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ವರ್ಕಿಂಗ್ ಕಮಿಟಿ ಪರವಾಗಿ ಕರ್ನಾಟಕ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ. ನನ್ನ ಹೆಸರು ಅಣ್ಣಾರಾಯ ಏಳಿಗೆ, ವರ್ಕಿಂಗ್ ಕಮಿಟಿ ಸದಸ್ಯ. ಎಲ್ಲ ಮಹಿಳೆಯರು, ಮಕ್ಕಳು, ಅಂಗವಿಕಲರು ಎಲ್ಲರೂ ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಸುಮಾರು 200 ಸಂಘಟನೆಗಳು ಭಾಗವಹಿಸಿದ್ದವು. ಆದರೆ ಈ 14 ದಿನಗಳಿಂದ ಅಹೋರಾತ್ರಿ ನಡೆಸಿದ್ದೇವೆ. ಹೊಳ್ಳಿ ಥಂಡಿ, ಚಳಿ ಇದ್ರೆ ಕೂತೆವು. ಆದರೂ ನಮ್ಮ ಹೋರಾಟಕ್ಕೆ ಸಚಿವರಾಗಲಿ ಮುಖ್ಯಮಂತ್ರಿ ಸ್ಪಂದಿಸಿಲ್ಲ. ಈ ಧೋರಣೆಯನ್ನು ಖಂಡಿಸಿ ನಾಳೆ 5 ಗಂಟೆವರೆಗೆ ಟೈಮ್ ಕೊಡ್ತೇವೆ. ನಾವು ಉಸ್ತುವಾರಿ ಸಚಿವರಿಗೆ 1ನೇ ತಾರೀಕಿಗೆ ಏನಾಗಿದೆ ಅವರ ಮನೆಗೆ ನಾವು ಧರಣಿ ಮಾಡ್ತೇವೆ. ತಮಟೆ ಚಳವಳಿ ಅವರ ಮನೆ ಮುಂದೆ ತಮಟೆ ಚಳವಳಿ ಮಾಡಿ ಸಹಿ ಸಂಗ್ರಹ ಮಾಡಿದ ಮನವಿಯನ್ನು ಅವತ್ತು ಕೊಡ್ತೇವೆ 1ನೇ ತಾರೀಕಿಗೆ. 2ನೇ ತಾರೀಕಿಗೆ ಸನ್ಮಾನ್ಯ ಶಿವಾನಂದ ಪಾಟೀಲ್ ಮನೆ ಮುಂದೆ ಧರಣಿ ಮಾಡ್ತೇವೆ. 3ನೇ ತಾರೀಕಿಗೆ ನಗರ ಶಾಸಕರೇ ಹೊಸಗೌಡರ ಮುಂದೆ ಹಿಂಗೆ ದಿನ ಒಬ್ಬರ ಮುಂದೆ ಮಾಡ್ತೇವೆ. ಇದಕ್ಕೂ ಮಾಡಲಿಕ್ಕಂದ್ರೆ ಬಿಜಾಪುರ ಜಿಲ್ಲಾ ಬಂದ್ ಕರೆ ಕೊಡ್ತೇವೆ. ಮುಂದಾಗುವ ಅನಾಹುತಕ್ಕೆ ಜಿಲ್ಲಾ ಆಡಳಿತ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ಈ ಜಿಲ್ಲಾ ಉಸ್ತುವಾರಿ ಸಚಿವರು ಅವರೇ ಹೊಡೆಯಾಕ್ತಾರೆ. ಅದಕ್ಕೆ ದಯವಿಟ್ಟು ಇದು ಎಮ್ಮಿ ಪಾಟೀಲ್ರೆ ಇದನ್ನು ಗಂಭೀರವಾಗಿ ವಿಷಯ ಪರಿಗಣಿಸಿ ತಕ್ಷಣ ಇದನ್ನು ವೈದ್ಯಕೀಯ ಕಾಲೇಜ್ ಆದೇಶವನ್ನು ತಂದು ಮುಖ್ಯಮಂತ್ರಿ ಬರುವೊಳಗಾಗಿ ಕೊಡಬೇಕು. ಇಲ್ಲಾಂದ್ರೆ ಮುಖ್ಯಮಂತ್ರಿ ಬರೋ ಟೈಮ್ದಾಗ ಉಗ್ರವಾರಂತ ಹೋರಾಟ ಮಾಡ್ತೇವೆ. ಮುಂದಾಗುವ ನಾವುದಕ್ಕೆ ಇದಕ್ಕೆ ಎಮ್ಮಿ ಪಾಟೀಲೇ ಕಾರಣಕ್ಕಾರ. ದಯವಿಟ್ಟು ಅದಕ್ಕೆ ಅವಕಾಶ ಕೊಡಲಾರ್ದ ನಮ್ಮ ಮೆಡಿಕಲ್ ಕಾಲೇಜ್ ಆದೇಶ ತಂದು ಕೊಡೋಕ್ಕಾಗಿ ಒತ್ತಾಯ ಮಾಡ್ತೇವೆ. ಮಲ್ಲಿಕಾರ್ಜುನ ಭಟ್ಟಿ, ವಾಲ್ಮೀಕಿ ಸಮಾಜ. ಇದನ್ನೆಲ್ಲ ಮಾಡಿ ಬಿಡ್ಬೇಡ್ರಿ.